ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಕ್ಷೇತ್ರದ ಬಿಜೆಪಿ ಟಿಕೆಟ್ಗಾಗಿ ಸಾಮಾಜಿಕ ಕಾರ್ಯಕರ್ತೆ ವಿದ್ಯಾ ಪಾಟೀಲ್ ಆಗ್ರಹಿಸಿದ್ದಾರೆ. ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 10 ವರ್ಷಗಳಿಂದ ಪಕ್ಷ ಸಂಘಟನೆ ಹಾಗೂ ಸಮಾಜ ಸೇವೆ ಮಾಡುತ್ತಿದ್ದು, ಮುಂಬರುವ ಚುನಾವಣೆಯಲ್ಲಿ ಹೈಕಮಾಂಡ್ ತಮಗೆ ಒಂದು ಅವಕಾಶ ನೀಡಬೇಕೆಂದು ವಿನಂತಿಸಿದರು. ಈ ಸಂದರ್ಭದಲ್ಲಿ ಅಮಿನಾ ಸ್ವಾಲಿಕರ್, ರಮೇಶ್ ರೆಡ್ಡಿ, ಮುತ್ತು ಕುರುಬರ್, ಭೀಮು ಚೆಲುವಾದಿ, ಸತೀಶ್ ಲಮಾಣಿ, ಶೋಭಾ ಬಿರಾದರ್, ಜಯಶ್ರೀ ಗೌಡರ್, ಮಲ್ಲಮ್ಮ ಕುರುಬರ್ ಸೇರಿದಂತೆ ಅನೇಕ ಮಹಿಳಾ ಕಾರ್ಯಕರ್ತರು ಹಾಗೂ ಯುವಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರವಿ ಕೋಲಾಕಾರ. ಅಂತಂದ್ರ ನಾನು ಬಸವನ ಬಾಗೇವಾಡಿ ಮತಕ್ಷೇತ್ರ ಬಿಜೆಪಿ MLA ಅಭ್ಯರ್ಥಿ ಪ್ರಭಾವಿ ಆಕಾಂಕ್ಷಿಯಾಗಿದ್ದು 2028ಕ್ಕ ಯಾಕಂದ್ರ ಸಾಕಷ್ಟು 15 ವರ್ಷ ಸೋಷಿಯಲ್ ಫೀಲ್ಡ್ನಲ್ಲಿ ಕೆಲಸವನ್ನ ಮಾಡ್ತಾ ಹಿಂದೆ 5 ವರ್ಷ JDS ಜಿಲ್ಲಾ ಮಹಿಳಾಧ್ಯಕ್ಷರಾಗಿ ಕೆಲಸ ಮಾಡಿ ತದನಂತರ JDS ಜಿಲ್ಲಾ ಮಹಿಳಾಧ್ಯಕ್ಷ ರಾಜೀನಾಮೆ ಕೊಟ್ಟ ಆದ ನಂತರ 10 ವರ್ಷಗಳ ಕಾಲ ಬಿಜೆಪಿಯಲ್ಲಿ ಸಾಮಾನ್ಯ ಕಾರ್ಯಕರ್ತರಾಗಿ ನಾನು ಕೆಲಸ ಮಾಡ್ಕೊತ ಬಂದಿದ್ದೀನಿ. ಸಾಕಷ್ಟು ಹೆಣ್ಮಕ್ಳ ಕಷ್ಟಕ್ಕೆ ನಾನು ಹೋಗಿ ನಿಂತಿದ್ದೀನಿ. ಸಾಮಾನ್ಯ ಕಾರ್ಯಕರ್ತರು ಆಗಿದ್ರೂ ಕೂಡ ಸಾಕಷ್ಟು ಜನ ಹೆಣ್ಮಕ್ಳು ನಾನು ಬಿಜೆಪಿ ಕರೆತಂದಿದ್ದೀನಿ. ಎಷ್ಟೋ ಅಲ್ಪಸಂಖ್ಯಾತರ ಹುಡುಗರನ್ನ ಮತ್ತು ಅಲ್ಪಸಂಖ್ಯಾತರ ಹೆಣ್ಮಕ್ಳನ್ನ ಜಾಸ್ತಿ ಜನರನ್ನ ನಾನು ಬಿಜೆಪಿ ಒಳಗಡೆ ನಾನು ಸೇರ್ಪಡೆ ಮಾಡ್ಕೊಂಡಿರ್ತಕ್ಕಂಥ ಸಾಕಷ್ಟು ಜನ ಹೆಣ್ಮಕ್ಳು ಇದ್ದಾರೆ. ಅವರು ಪಬ್ಲಿಕ್ವಾಗಿ ಬರುವಂಥ ಹಂತದಲ್ಲಿ ಈಗ ನಂದು ರಾಜ್ಯ ಕಮಿಟಿಯಲ್ಲಿ ಈಗಾಗಲೇ ನನ್ನ ಬಯೋಡೇಟಾ ಹೋಗ್ಯದ. ಒಂದು ಯಾವ್ದಾರ ಸ್ಥಾನಮಾನ ಅವರು ನಮಗೆ ಬಯಸಿದ್ರಿ ಅಂದ್ರೆ ಆ ಸ್ಥಾನಮಾನದ ಕೊಟ್ಟ ಅದ್ರ ಪೂರ್ವಕವಾಗಿ ಈ 2028 ಈ 2 ವರ್ಷ ಇನ್ನ ಐತಿ. ಇದಕ್ಕಿಂತ ಮುಂಚಿತವಾಗಿ ಯಾಕೆ ನೀವು ಸ್ಟೇಟ್ಮೆಂಟ್ ಕೊಡ್ಲಾಕತ್ತೀರಿ ಅಂತ ನೀವು ಕೇಳಬಹುದು ಮಾಧ್ಯಮ ಮಿತ್ರರು. ಯಾಕಂದ್ರ ಬಸವನ ಬಾಗೇವಾಡಿ ಮತಕ್ಷೇತ್ರದಲ್ಲಿ SK ಬೆಳ್ಳುಬ್ಬಿ ಕಾಕವರದ ಒಂದು ಕೆಲಸ ಏನಿದೆಯಲ್ಲ, ಸಾಕಷ್ಟು ಜನ ನನಗೆ ಬಂದು ಕೇಳ್ತಾ ಇದ್ರು. ಪಂಚಮಸಾಲಿ ಸಮಾಜದಲ್ಲಿ ಶಿವಾನಂದ ಪಾಟೀಲ್ರು, ಪಂಚಮಸಾಲಿ ಸಮಾಜದಲ್ಲಿ ಸೋಮನಗೌಡ ಪಾಟೀಲ್ ಮನಗುಳಿ ಅವರ ಅಪ್ಪುಗೌಡ ಅಂತ ಇಬ್ರು ಪಂಚಮಸಾಲಿಯರಾಗಿದ್ದೂ ಕೂಡ SK ಬೆಳ್ಳುಬ್ಬಿಯರು ಬಿಜೆಪಿ ಬರ್ಬೇಕಾಗಿತ್ತಲ್ಲ, ಯಾಕೆ ಬರ್ಲಿಲ್ಲ ಅನ್ನೋ ಒಂದು ವಿಶೇಷ ಬಹಳ ಜನ ನಾನು ಫೋನ್ ಹಚ್ಚಿ ಕೇಳಿದ್ದಾರೆ. ಯಾಕಂದ್ರೆ ಇಲ್ಲಿ ಬಿಜೆಪಿ ಪಕ್ಷದಲ್ಲಿ ಸ್ವಲ್ಪ ಬೆಳ್ಳುಬ್ಬಿ ಕಾಕರು ಹೆಂಗ ಅವರು ವೀಕ್ ಆದ್ರಂದ್ರ, ಬಿಜೆಪಿ ಪಕ್ಷದಲ್ಲಿ ಹಿರಿಯರು, ಬಿಜೆಪಿ ಪಕ್ಷದಲ್ಲಿ ಅತಿ ದುಡ್ದವ್ರು, ಹಿಂದ ಅವ್ರಿಗೆ ಬಿಜೆಪಿ ಪಕ್ಷ ಅವ್ರನ್ನ MLA ಮಾಡ್ತು, ಸಚಿವರನ್ನು ಮಾಡ್ತು. ಅವ್ರು ನಿಜವಾಗ್ಲೂ ಬಿಜೆಪಿ ಪಕ್ಷ ಬಿಟ್ಟು JDS ಪಕ್ಷಕ್ಕೆ ಬಿಜಾಪುರಕ್ಕೆ ಹೋಗಿ JDS ಪಕ್ಷಕ್ಕೆ MLA ಪಾರ್ಟಿಸಿಪೇಟ್ ಮಾಡಿದಾಗ ಅವ್ರು ಠೇವಣಿ ಕಳ್ಕೊಂಡು ಮನೆಗೆ ಬಂದ್ರು. ಬಾಗೇವಾಡಿ ಮತಕ್ಷೇತ್ರದವರು ಜನರು ಹೆಚ್ಚಾನೆಚ್ಚ ಬೆಳ್ಳುಬ್ಬಿ ಕಾಕವ್ರು ಕೈ ಬಿಟ್ಟಿದ್ದು ಸತ್ಯ. ಯಾಕಂದ್ರ ಇಲ್ಲಿರ್ತಕ್ಕಂಥ ಓಟ್ಗಳು ಬಿಜೆಪಿ ಅಭಿಮಾನಿಗಳ ಓಟ ಹೊರತು ಇಲ್ಲೇನು ಯಾರೇನ ಸೇರ್ಪಡೆ ಮಾಡಿಲ್ಲ. ಹೆಚ್ಚೆಚ್ಚಿನ ಮಂದಿ ಬಿಜೆಪಿಯವ್ರನ್ನ ಕರ್ತೊಂದಿಲ್ಲ. ಯಾಕಂತಂದ್ರ ಮಾಧ್ಯಮ ಮಿತ್ರರಿಗೆ ತಮಗೂ ಗೊತ್ತು, ಇಬ್ಬರ ಮಧ್ಯದಲ್ಲಿ ಪಂಚಮಸಾಲಿ ಮಧ್ಯದಲ್ಲಿ ಇವ್ರು ಬೆಳ್ಳುಬ್ಬಿ ಕಾಕರು ಎಲ್ಲಾ ಸಮಾಜದವ್ರನ್ನ ಮನೆಗೆದ್ದು ತಾವು ವಿನ್ನಿಂಗ್ ಆಗ್ಬೋದಾಗಿತ್ತು. ಯಾಕ ಅದರಲ್ಲಿ ವೀಕ್ ಆದ್ರ ಅನ್ನೋದು ಬಟ್ ಎಲ್ಲ ಜನರಿಗೆ ಗೊತ್ತು, ಬಾಗೇವಾಡಿ ಮತಕ್ಷೇತ್ರದವ್ರಿಗೆ ಗೊತ್ತು. ಅದಕ್ಕೆ ಬಸವನ ಬಾಗೇವಾಡಿಯಲ್ಲಿ ನಾನು MLA ಆಕಾಂಕ್ಷಿಯಾಗಿ 2 ವರ್ಷ ನನಗೆ ದುಡಿಲಿಕ್ಕೆ ಮತ್ತು 2 ವರ್ಷ ನನಗೆ ಹೆಚ್ಚಿನ ಹೆಣ್ಮಕ್ಳು, ಹೆಚ್ಚಿನ ಒಂದು ಗಂಡು ಮಕ್ಕಳನ್ನ, ಬಾಯ್ಸ್, ಸಣ್ಣ ಹುಡುಗರು, ಎಲ್ಲ ಯುವಕರು ಹಾತರದ್ ನಿಂತಿದ್ದಾರೆ. ಒಳ್ಳೆ ಒಬ್ರು ಹೊಸ ಮುಖ ಬೇಕಾಗ್ಯದ ಬಸವನ ಬಾಗೇವಾಡಿಗೆ. ಸಾಕಪ್ಪ ಇವ್ರನ್ನೆಲ್ಲ ನೋಡಿದವ್ರನ್ನೇ ನೋಡೋದು ಅಂತ ಹೇಳಿ ಸಾಕಷ್ಟು ಜನ ಯುವಕರು ಮತ್ತು ಮಹಿಳೆಯರು ಎಲ್ಲರೂ ಹೊಸ ಮುಖ ಕೇಳೋದ್ರಿಂದ ಮತ್ತು ನಿಷ್ಠಾಪೂರ್ವಕವಾಗಿ ಕೆಲಸ ಮಾಡೋರನ್ನ ಕೇಳೋದ್ರಿಂದ ನಾನು ಹೆಚ್ಚಿನ ಒಂದು ಆಕಾಂಕ್ಷಿಯಾಗಿ ಹೆಚ್ಚಿನ ಒಂದು ಬಸವನ ಬಾಗೇವಾಡಿಯಲ್ಲಿ ಇನ್ನೂ ಕೂಡ ನಾನು ಬಿಜೆಪಿ ಬೆಂಬಲ ತೋರಿಸ್ಬೇಕು, ಬಿಜೆಪಿ ಬೆಳೆಸ್ಬೇಕು, ಬಿಜೆಪಿ ಪಕ್ಷಕ್ಕೆ ಹೆಚ್ಚಿನ ಜನರು ತರಬೇಕಂತೇಳಿ ಈ ಉದ್ದೇಶ ಇಟ್ಕೊಂಡು ನಾನು ಪ್ರೆಸ್ ಮೀಟ್ ಅನ್ನ ಕರೆದಿದ್ದಿರ್ತೈತಿ. ತಾವು ಕೂಡ ಇದಕ್ಕೆ ಸಹಕಾರ ಮಾಡಿ ನಮಗೆ ಈ ಬಸವನ ಬಾಗೇವಾಡಿಯಲ್ಲಿ ಬಿಜೆಪಿ ಪಕ್ಷವನ್ನ ಬೆಳೆಸಲಿಕ್ಕೆ, ಉಳಿಸಲಿಕ್ಕೆ ಮತ್ತು ಮುಂದಿನ 32 ಜಿಲ್ಲೆಯಲ್ಲಿ ಬಿಜೆಪಿ ಸ್ಥಾನಮಾನಗಳದ್ದು ಮುಂದಿನ 2028ಕ್ಕೆ ನಮ್ಮ ಚುನಾವಣೆ ಹೆಂಗಿರ್ಬೇಕಂದ್ರೆ ಸರ್ಕಾರ ಕುಂಡ್ರುವಂತ ಚುನಾವಣೆಗಳಲ್ಲಿ ನಾವು ಕೆಲಸ ಮಾಡ್ಬೇಕಂತ ಕೆಲವೊಂದು ನನ್ನ ಬೆಂಬಲ ಆಗಿರ್ತಕ್ಕಂಥವ್ರು ಹೆಣ್ಮಕ್ಳಿಗೆ ಹೈಕಮಾಂಡ್ ಸೂಚನೆ ಮೇರೆಗೆ ಆಗ್ಲಿ ಅಥವಾ ಇವತ್ತಿನ ಹೈಕಮಾಂಡ್ನವರು ಒಂದು ವಿಚಾರದಲ್ಲಾಗ್ಲಿ ನಾನು ಒಂದು ಪ್ರಬಲ ಆಕಾಂಕ್ಷಿ ಏನಂತಂದು ನಾನು ದುಡ್ದಕ್ಕಿದ್ದೀನಿ, ನನಗೆ ಕೊಡ್ರಿ ಅಂತ ನಾನು ಹೋರಾಟ. ನೋಡ್ರಿ, ಬಜೆಟ್ ಈ ಮೋದಿಯವರು ಏನಿರ್ತಾರಲ್ಲ, ಮೋದಿಯವರು ಇರೋ ತನಕ ನಾವು ಹೆಣ್ಮಕ್ಳು ಯಾವುದೇ ನಿರಾಶೆ ಆಗೋದು ಬೇಡ.
ಮೋದಿಯವರು ಇದ್ದಾಗ ಪುಟ್ಟಣ್ಣನವರ ಬರದಲ್ಲಿ ಕೂಡ ಬಿಜಾಪುರ ಜಿಲ್ಲಾ ಮಹಿಳಾ ಅಧ್ಯಕ್ಷ ಆಗಿ ಮತ್ತು ಹುಮೇನ್ ಆಲ್ ಇಂಡಿಯನ್ ರೇಟ್ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ ಸಾಕಷ್ಟು ಪರಿಶ್ರಮ ಮಹಿಳಾ ಸಾಂತ್ವನ ಸಂಸ್ಥೆದವರ ನೇತೃತ್ವದಲ್ಲಿ ಮತ್ತು ಸಾಕಷ್ಟು ಹೋರಾಟಗಳು, ಹೆಣ್ಣು ಮಕ್ಕಳ ಪರ ಹೋರಾಟಗಳು, ರೈತರ ಪರ ಹೋರಾಟಗಳಲ್ಲಿ ಸಾಕಷ್ಟು ಸಮಾಜ ಸೇವೆಯನ್ನ ಮಾಡ್ಕೊಂತ ಬಂದು ನಂದೇ ಆದಂಥದ್ದು ಒಂದು ಗುರುತನ್ನ